ನೀನು ಮುಂಚೆಯಿಂದಲೂ ಈ ಕಾಮಂದನ ಹೇಳ್ ತಿನ್ಕೊಂಡು ಬಂದವನ್ ನೀನು. ನಾನೆಲ್ಲಾದ್ರೆ ಅಲ್ಲಿದ್ದಿದ್ರೆ ನಿನಗೆ ಅಲ್ಲೇ ಚಪ್ಲಿಯಲ್ಲಿ ಹೊಡಿತಿದ್ದೆ ಬೋಳಿ ಮಗನೆ. ಇದೇನು ಕೋರ್ದಾಟನ ಅಂತ ಕೇಳ್ತೀಯಾ? ಇದೇನು ಕಂಬಳನ ಅಂತ ಕೇಳ್ತೀಯಾ? ನಿನಗೇನು ಕಂಬಳ ಕೋರ್ದ ಕಟ್ಟ ಅಂತ ಹೇಳಿದ್ರೆ ನಿನಗೇನು ಸಸರಾಗಿ ಹೋಗಿದ್ಯಾ ಲೋಪರ್ ಮುಂಡೆ ನನ್ನ ಮಗನೆ? ಚಪ್ಲಿ ತಿಂತೀಯ ಮುಂದೆ. ನೀನು ಸಣ್ಣ ಸಣ್ಣ ಮಕ್ಕಳನ್ನ ಬಸರಿ ಮಾಡ್ದಂತ ನಾಲಾಯಕ್ ಬೇವರ್ಸಿ ನೀನೇನ್ ಹೇಳೋದು? ಒಂದು ಹೆಣ್ಣು ಮಗಳಿಗೆ 14 ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ. ಲೋಪರ್ ಸುಳೆ ಮಗನೆ, ನಿನ್ನ ಹೆಂಡತಿ ನಿನ್ ಮಕ್ಕಳದ್ದು ಏನಾದ್ರೆ ರೇಪ್ ಆಗಿದ್ದಿದ್ರೆ ನೀನ್ ಏನ್ ಮಾಡ್ತಿದ್ದೆ? ನೀನು ಇವತ್ತಿನಿಂದ ನೀನು ಬರೀ ಅಶೋಕ್ ಭಟ್ಟ ಅಲ್ಲ, ನೀನು ಬಿಗಿಲ್ ಅಶೋಕ್ ಭಟ್ಟ. ಜೈ ಹಿಂದ್, ಜೈ ಭಾರತ್. ನಾವು ನಿಮ್ಮ ಅಣ್ಣಬಾಣ್. ಮೊನ್ನೆಷ್ಟೇ ಕುಂದಾಪುರದಲ್ಲಿ ಕೃಷ್ಣ ಪಾರಿಜಾತ ಯಕ್ಷಗಾನ ಪ್ರಸಂಗದಲ್ಲಿ ಒಬ್ಬ ಅಧಿಕ ಪ್ರಸಂಗ ಮಾಡಿದವನು ಉಜಿರೆ ಕೃಷ್ಣ ಭಟ್ಟ. ಈ ಉಜಿರೆ ಕೃಷ್ಣ ಭಟ್ಟ ಬೇರೆ ಯಾರು ಅಲ್ಲ, ಇವನು ಉಜಿರೆಯಲ್ಲಿರುವಂತಹ ಅಜಿತ್ ನಗರದಲ್ಲಿ 9ನೇ ತರಗತಿಯ ಹುಡುಗಿಗೆ ಯಕ್ಷಗಾನ ಕಲಿಸ್ತೀನಿ ಅಂತ ಹೇಳಿ ಮನೆಗೆ ಕರೆಸ್ಬಿಟ್ಟು ಅವಳನ್ನ ಬಸರಿ ಮಾಡಿದಂತಹ ಮಹಾ ಬೇವರ್ಸಿವನು. ಇವನನ್ನ ಅದೇ ಊರಿನ ಜನರು ಲುಂಗಿಯಲ್ಲಿ ಅಡ್ಡಾಡಿಸಿ ಓಡಿಸಿದ್ದಾರೆ. ಇದನ್ನ ನಾವು ಮುಂಚೆಯಿಂದಲೂ ನೋಡ್ಕೊಂಡು ಬಂದಿದೀವಿ, ಕೇಳಿದೀವಿ, ಎಲ್ರಿಗೂ ಗೊತ್ತಿರುವಂತದ್ದು. ಇಂಥ ಒಂದು ಕಚಡಾನ ಒಂದು ಯಕ್ಷಗಾನದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೆ ಎಲ್ರಿಗೂ ಕಲಾವಿದರಿಂದ ಹಿಡಿದು ಪ್ರೇಕ್ಷಕರು ಎಲ್ಲರಿಗೂ ಕೂಡ ಇದೊಂದು ರೀತಿಯ ದೊಡ್ಡ ಒಂದು ಅವಮಾನ. ಈ ಬೇವರ್ಸಿಯನ್ನ ಮುಂದೆ ಬರುವಂತ ದಿವಸ ಎಲ್ಲೂ ಕೂಡ ಇವನ ಒಂದು ಪ್ರಸಂಗನ ದಯವಿಟ್ಟು ಕರೆಸಬೇಡಿ. ಇವನು ಇದಕ್ಕಿಂತ ಮುಂಚೆಲೂ ಬಹಳಷ್ಟು ಹುಡುಗಿರುಗಳನ್ನ ಮನೆಗೆ ಯಕ್ಷಗಾನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಸಹ್ಯವಾಗಿ ನಡ್ಕೊಂಡಂತಹ ಮಹಾಪಾಪಿ ಇವನು. ಇದೇ ನಮ್ಮ ಸೌಜನ್ಯಳ ತಾಯಿಗೂ ಕೂಡ ಹೇಳ್ತಾನೆ, ಸೆರಗು ರೀತಿಯಲ್ಲಿ ಹಾಕೋಬೇಕು, ಅದನ್ನ ಎಲ್ಲರ ಮುಂದೆ ಬಿಚ್ಚೋದಲ್ಲ ಅಂತ ಹೇಳ್ತಾನೆ. ಈ ಬೇವರ್ಸಿಗೆ ಏನ್ ಗೊತ್ತ್ರಿ? ಒಂದು ಹೆಣ್ಣಾದವಳು ಅವಳದು ಸೆರಗನ ಎಲ್ಲ ಬಿಚ್ಚಿಬಿಟ್ಟು ಅವಳು ಎಲ್ಲೂ ಬಂದು ಕೇಳ್ಕೊಂಡಿಲ್ಲ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು. ಸೆರಗನ ನಾವು ದೇವರ ಮುಂದೆನೂ ಕೂಡ ಹೆಂಗಸರು ಇಟ್ಕೊಳ್ತಾರೆ. ಅವರೊಂದು ಸಂಕಟ ಅಂತ ಬಂದಾಗ, ಅವ್ರಿಗೊಂದು ನೋವು ಅಂತ ಇದ್ದಾಗ ಆ ದೇವರ ಹತ್ರ ಅವ್ರು ಪ್ರಾರ್ಥನೆ ಮಾಡೋ ರೀತಿ ಅದು. ಆ ಸೆರಗನ ಒಂದು ಅರ್ಧ ಭಾಗ ನಿಂಗೆ ಮುಂದೆ ಇಡ್ತಾರೆ. ಯಾರು ಕೂಡ ಸೆರಗನ ಬಿಚ್ಚಿ ತೋರ್ಸೋಕೆ ಹೋಗಿಲ್ಲ. ಬೇವರ್ಸಿ ಇವನ್ ಯಾವ ತರ ಹೇಳ್ತಿದ್ದಾನಂತ ಹೇಳಿದ್ರೆ, ಸೆರಗನ ಬಿಚ್ಚಿ ತೋರಿಸ್ತಾಳೆ ಅಂತೆ. ಸೆರಗಿನ ಬಿಚ್ಚಿ ತೋರ್ಸಕ್ಕೆ ಇಲ್ಲೇನು ಸೂಳೆಗಾರಿಕೆ ನಡೀತಾ ಇತ್ತ? ಬೇವರ್ಸಿ, ನಿನಗೇನಾದ್ರೆ ಮಾನ ಮರ್ಯಾದೆ ಇದೆಯನ್ನ ನಿನಗೆ? ನೀನೊಬ್ಬ ಯಕ್ಷಗಾನದ ಕಲಾವಿದ, ಮುಖಕ್ಕೆ ಬಣ್ಣ ಹಚ್ಕೊಳ್ಳೋನು. ನಿನ್ನತ್ರ ಒಂದು ಹೆಣ್ಣು ಮಕ್ಕಳಿಗೆ ಕೊಡುವಂತ ಮರ್ಯಾದೆ ಇಲ್ಲ ಅಂತ ಹೇಳಿದ್ಮೇಲೆ ನೀನು ಯಾವ ವಾಗ್ಮಿ ಮಾರೆ? ನೀನು ಅಧಿಕ ಪ್ರಸಂಗನೇ ಜಾಸ್ತಿ ಮಾಡ್ಕೊಂಡು ಬಂದಂತದ್ದನ್ನ ನಾವು ಮುಂಚೆಯಿಂದಲೂ ನೋಡಿದೀವಿ. ಎಷ್ಟೋ ಹೆಣ್ಮಕ್ಳನ್ನ ಮನೆಗೆ ಯಕ್ಷಗಾನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಸಹ್ಯವಾಗಿ ನಡ್ಕೊಂಡಂತಹ ಕಚಡ ನೀನು. ನಿನ್ನಿಗೆ ಬಣ್ಣ ಹಚ್ಕೊಂಡು ಯಕ್ಷಗಾನದಲ್ಲಿ ಪ್ರಸಂಗ ಮಾಡುವ ಅಧಿಕಾರನೇ ಇಲ್ಲ ನಿನಗೆ. ನೀನು ನಾಲಾಯಕ್. ನಿನ್ನಂತ ಮಹಾಪಾಪಿಗಳು ಸ್ಟೇಜ್ ಮೇಲೆ ಬಂದು 4 ಜನರ ಮುಂದೆ ನಟನೆ ಮಾಡಬಾರದು. ನೀನು ನಿಜ ಜೀವನದಲ್ಲೇ ನೀನು ಹೆಣ್ಮಕ್ಕಳ ಸೆರಗನ್ನ ಎಳ್ದವನು. ನೀನ್ ಎಂತದು ಸೆರಗು ಬಗ್ಗೆ ಮಾತಾಡ್ತೀಯ? ಬಣ್ಣ ಹಚ್ಕೊಂಡು ನೀನು ಅಲ್ಲಿ ಸ್ಟೇಜ್ ಮೇಲೆ ಯಾರೋ ಒಂದು ಸಿಟಿ ಹೊಡಿತಾರಂತ ಹೇಳಿದಾಗ ನೀನು ಇಷ್ಟು ದೊಡ್ಡ ಒಂದು ಡಾನ್ ತರ ಮಾತಾಡ್ತಿದ್ಯಾ ಮಾರೆ? ಯಾರು ನಿನ್ನ ಅಪ್ಪ ಹೇಳ್ಕೊಟ್ಟಿದ್ದ ನಿನಗೆ? ನೀನು ಮುಂಚೆಯಿಂದಲೂ ಈ ಕಾಮಂದನ ಹೇಳ್ ತಿನ್ಕೊಂಡು ಬಂದವನ್ ನೀನು ಇಲ್ಲಿ ಬಂದು ನಮ್ಮ ಒಂದು ಸಂಸ್ಕೃತಿಯಲ್ಲಿರುವಂತಹ ನಮ್ಮ ತುಳುನಾಡ ಕಲ್ಚರ್ ಏನಿದೆ ಅದರಲ್ಲಿ ಯಕ್ಷಗಾನ ಉಂಟು, ಕೋರ್ದಾಟ ಉಂಟು, ಕಂಬಳ ಉಂಟು, ಇದ್ರ ಬಗ್ಗೆ ನೀನು ಕೀಳಾಗಿ ಮಾತಾಡ್ತಿದ್ಯಾ ಅಂತ ಹೇಳಿದ್ರೆ ನಿನಗೆ ಮೆಟ್ಟಲ್ಲಿ ಹಾಕ್ಬೇಕು ತಾನೆ? ಅಲ್ಲಿ ಇದ್ದವ್ರು ನಿನ್ನ ಸುಮ್ನೆ ಕಳ್ಸಿದ್ರು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ತಪ್ಪು ಮಾಡಿದ್ರು ಅವರು. ನಾನೆಲ್ಲಾದ್ರೆ ಅಲ್ಲಿದ್ದಿದ್ರೆ ನಿನಗೆ ಅಲ್ಲೇ ಚಪ್ಲಿಯಲ್ಲಿ ಹೊಡಿತಿದ್ದೆ ಬೋಳಿ ಮಗನೆ. ಯಾರು ನಿನ್ನ ಅಪ್ಪನಿಗೆ ಹೇಳ್ತಿದ್ಯಾ? ಇದೇನು ಕೋರ್ದಾಟನ ಅಂತ ಕೇಳ್ತೀಯಾ? ಇದೇನು ಕಂಬಳನ ಅಂತ ಕೇಳ್ತೀಯಾ? ನಿನಗೇನು ಕಂಬಳ ಕೋರ್ದ ಕಟ್ಟ ಅಂತ ಹೇಳಿದ್ರೆ ನಿನಗೇನು ಸಸರಾಗಿ ಹೋಗಿದ್ಯಾ ಲೋಪರ್ ಮುಂಡೆ ನನ್ನ ಮಗನೆ? ಚಪ್ಲಿ ತಿಂತೀಯ ಮುಂದೆ. ಈ ತರದ್ದು ಪ್ರಸಂಗ ಮುಂದೆ ಎಲ್ಲಾದ್ರೆ ಆಗಿ, ನಿನ್ನ ಅಧಿಕ ಪ್ರಸಂಗ ಎಲ್ಲಾದ್ರೆ ಆದ್ರೆ, ನಿಂದ ಎಲ್ಲಿ ಪ್ರಸಂಗ ಆಗ್ತದೆ ಅಲ್ಲಿ ನಾವು ವಿಚಾರಿಸ್ತೀವಿ. ಅಂತಹ ಊರಿನಲ್ಲಿ ನಿನ್ನ ಪ್ರಸಂಗ ಇರುವಾಗ ನೀನು ಈ ರೀತಿಯ ಅಧಿಕ ಪ್ರಸಂಗ ಮಾಡಿಸಿದ್ರೆ ನಿನಗೆ ನಾನೇ ಓಡಿಸ್ತೇನೆ ಬೋಳಿ ಮಗನೆ. ಮಾನ ಮರ್ಯಾದೆ ಇಟ್ಕೊಂಡು ಸ್ವಲ್ಪ ಮಾತಾಡು.
ಹೆಣ್ಣು ಮಕ್ಕಳದು ಸೆರೆಗನ ಎಲ್ಲಿ ಇಟ್ಕೋಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಸಣ್ಣ ಸಣ್ಣ ಮಕ್ಕಳನ್ನ ಬಸರಿ ಮಾಡಿದಂತ ನಾಲಾಯಕ ಬೇವರ್ಸಿ ನೀನ್ ಏನ್ ಹೇಳೋದು? ಮೊದಲು ನಿನ್ನನ್ನ ನೀನು ಸರಿ ಮಾಡ್ಕೋ, ಅದ್ರ ಮೇಲೆ ನೀನ್ ಮಾತಾಡು. ನಿನಗೆ ಯೋಗ್ಯತೆ ಇಲ್ಲ ಈ ವಿಷಯದಲ್ಲಿ ಮಾತಾಡೋಂಥದ್ದು. ಒಂದು ಹೆಣ್ಣು ಮಗಳಿಗೆ 14 ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ, ಅತ್ಯಾಚಾರಿಗಳು ಇನ್ನೂ ಸಿಕ್ಕಿಲ್ಲ ಅಂತ ಹೇಳುವಾಗ ಅವಳದು ತಾಯಿ ಸೆರಗನ್ನ ನಿಮ್ಮೆಲ್ಲರ ಮುಂದೆ ಚಾಚೋದು ಸಹಜನೆ. ಲೋಪರ್ ಸುಳೆ ಮಗನೇ, ನಿನ್ನ ಹೆಂಡತಿ ನಿನ್ ಮಕ್ಕಳದ್ದು ಏನಾದ್ರೆ ರೇಪ್ ಆಗಿದ್ದಿದ್ರೆ ನೀನ್ ಏನ್ ಮಾಡ್ತಿದ್ದೆ? ಅವಾಗ ಹೋಗ್ಬಿಟ್ಟು ಈ ಕಾಮನ್ ಅಂತ ಶಾಟ ತರಿತಿದ್ದ? ಬೇವರ್ಸಿ ನೀನು. ಇವಾಗ ಬಂದ್ಬಿಟ್ಟು ಇಲ್ಲಿ ಅಧಿಕ ಪ್ರಸಂಗ ತೋರಿಸ್ತಿದ್ಯಾ. ಸಿಟಿ ಯಾಕೆ ಹೊಡಿಯಲ್ಲ? ಎಲ್ಲ ಕಡೆ ಸಿಟಿ ಹೊಡಿತಾರೆ. ಕಂಬಳದಲ್ಲೂ ಹೊಡಿತಾರೆ, ಕೋರ್ದಾಟದಲ್ಲೂ ಹೊಡಿತಾರೆ. ಪ್ರತಿಯೊಂದು ನಮ್ಮ ನಾಟಕ ಆಗಿರ್ಬೋದು, ಯಕ್ಷಗಾನದಲ್ಲಿ ಸಿಟಿ ಹೊಡಿಯಂತದ್ದು ಬಹಳ ವರ್ಷದಿಂದಲೂ ಇದೆ. ಅವ್ರವ್ರದ್ದು ಖುಷಿನ ವ್ಯಕ್ತಪಡಿಸೋಕೆ ಸಿಟಿ ಹೊಡಿತಾರೆ. ನಿನಗೆ ಅದರಿಂದ ಸಮಸ್ಯೆ ಇದ್ರೆ ಅದನ್ನ ಹೇಳೋ ರೀತಿಲೂ ಹೇಳ್ಬೋದಿತ್ತು. ಈಗೀಗ ಯಕ್ಷಗಾನದಲ್ಲಿ ಏನೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಇವರು ಕೆಲವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಬಹಳಷ್ಟು ಯಕ್ಷಗಾನದಲ್ಲಿ ನಾವು ನೋಡಿದ್ವಿ. ಇವರು ನಳಿನ್ ಕುಮಾರ್ ಬಗ್ಗೆ ಮಾತಾಡ್ತಾರೆ, ಇನ್ಯಾವುದು ಬುರುಡೆ ಗ್ಯಾಂಗ್ ಅಂತ ಹೇಳಿ ಮಾತಾಡ್ತಾರೆ. ಆಮೇಲೆ ಕೆಲವು ಯಕ್ಷಗಾನದಲ್ಲಿ ಇಷ್ಟು ಡಬಲ್ ಮೀನಿಂಗ್ ಅಂತ ಹೇಳಿದ್ರೆ ಅದನ್ನ ಬರೀ ಆಡಿಯೋ ಕೇಳಿಸಿದ್ರೆ ಹಂಗಾಗುತ್ತೆ, ಎಲ್ಲೋ ಇವರು ಸೆಕ್ಸ್ ಮಾಡ್ತಾ ಇದ್ದಾರೆ ಅಂತ. ಅಷ್ಟು ಥರ್ಡ್ ಕ್ಲಾಸ್ ಮಾತಾಡ್ತಾರೆ. ಯಕ್ಷಗಾನ ಅಂತ ಹೇಳಿದಾಗ ಅಲ್ಲಿಗೆ ಹೆಣ್ಮಕ್ಳು, ಸಣ್ಣವರು, ವಯಸ್ಸಾದವರು, ಹೆಂಗಸರು ಇವರೆಲ್ಲ ಕೂತ್ಕೊಂಡಿರ್ತಾರೆ. ಇವ್ರದ್ದು ಡಬಲ್ ಮೀನಿಂಗ್ ಅಂತ ಹೇಳಿದ್ರೆ, ಇಷ್ಟು ಡಬಲ್ ಮೀನಿಂಗ್ ಅಂದ್ರೆ ಅದನ್ನ ಕೇಳೋಕು ಅಸಹ್ಯ ಆಗುತ್ತೆ. ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಇದನ್ನ ಊರಿನ ಗ್ರಾಮಸ್ಥರು ಆವಾಗ್ಲೇ ನಿಲ್ಲಿಸ್ಬೇಕು, ಆವಾಗ್ಲೇ ಹೇಳಬೇಕು, ಇಷ್ಟು ಕೆಟ್ಟದಾಗೆಲ್ಲ ಇಲ್ಲಿ ಮಾತಾಡಬೇಡಿ ಅಂತ. ಅದಕ್ಕೊಂದು ನಿಯಮ ಇದೆ. ಆ ಡಬಲ್ ಮೀನಿಂಗ್ ಮಾತಾಡೋದಕ್ಕೂ ಒಂದು ಲಿಮಿಟ್ ಇರಬೇಕು. ಅದನ್ನ ಬಿಟ್ಟು ಎಷ್ಟು ಥರ್ಡ್ ಕ್ಲಾಸ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ಕಲೆನ ನೀವು ಉಳಿಸ್ತಾ ಇದ್ದೀರಾ? ಯಕ್ಷಗಾನ ಅಂತ ಹೇಳಿದ್ರೆ ಅದಕ್ಕೊಂದು ಬಹಳ ಸುಮಾರು ವರ್ಷದ ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೊಂದು ಗೌರವ ಇದೆ, ಹಿರಿಯರು ಕೂತ್ಕೊಂಡು ನೋಡೋಂಥದ್ದು ಅದು. ಇವಾಗೆಲ್ಲ ನೀವು ಅದನ್ನ ಏನ್ ಮಾಡಿದೀರ ಅಂತ ಹೇಳಿದ್ರೆ, ಒಂದು ಏನಕ್ಕೋ ಯಾವುದೋ ಒಂದು ಖುಷಿಗೆ ನಿಮ್ಮ ಹೊಟ್ಟೆ ಬಾಡಿಗೋಸ್ಕರ ಮಾಡ್ತಾರ ಆಗಿದೆ. ನಿನ್ನ ಹತ್ರ ತಾಕತ್ತಿದ್ರೆ ನಮ್ಮ ಸತೀಶ್ ಪಟ್ಲ ಅವರು ಎಲ್ಲಾ ಕಲಾವಿದರಿಗೆ, ಮನೆ ಇಲ್ದವರಿಗೆ, ಆ ಕಲಾವಿದರಲ್ಲಿ ಯಾರಾದ್ರೆ ಕಷ್ಟದಲ್ಲಿದ್ದವರಿಗೆ ಹಣ ಕೊಟ್ಟು ಮನೆ ಮಾಡಿಸಿ ಅವರಿಗೆ ಯಾವ್ದಾದ್ರ ರೀತಿಯಲ್ಲಿ ಡೊನೇಷನ್ ಕೊಡೋಂಥದ್ದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನ ಹತ್ರ ತಾಕತ್ ಏನಾದ್ರೆ ಇದ್ರೆ ಅಂತದನ್ನ ಮಾಡು. ಈ ತರ ಬೊಗಳೆ ಬಿಡೋದಲ್ಲ. ಕಚಡ ಪಟ್ಟಿ ನಾಯಿ ನೀನು. ನಿನಗೊಂದು ಮಾನ ಮರ್ಯಾದೆ ಇದೆಯಾ? ಮುಂದಿನ ದಿನ ನಿನ್ನಿಂದ ಸಾಧ್ಯವಾದ್ರೆ ನಿನ್ನ ಪ್ರಸಂಗನ ತಗೊಂಡು ಬೊಂಬೆಗೆ ಬಾ. ನಾವಿರುವ ಜಾಗದಲ್ಲಿ ನಿನ್ನ ಪ್ರಸಂಗ ಮಾಡು. ಅಲ್ಲಿ ಸಿಟಿ ಹೇಗೆ ಹೊಡಿತಾರಂತ ನಾವು ತೋರಿಸ್ತೇವೆ ನಿನಗೆ. ಮತ್ತೆ ಮತ್ತೊಂದು ಮಾತು ನಾನು ಏನ್ ಹೇಳದಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಮುಂದಿನ ದಿನ ಈ ಒಂದು ಎಲ್ಲಿ ಪ್ರಸಂಗ ನಡೆಯುತ್ತೆ ಅಲ್ಲಿ ಅವನು ಬಂದಾಗ್ಲೇ ಸಿಟಿ ಹೊಡೀರಿ. ಅವನು ಅಲ್ಲಿಂದ ಓಡೋಗ್ಬೇಕು, ಅಷ್ಟರವರೆಗೆ ಸಿಟಿ ಹೊಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಇವನ ಪ್ರಸಂಗನ ಮತ್ತೊಂದು ಸಲ ಯಾರು ಕೂಡ ಎಲ್ಲೂ ಕೂಡ ಕರೆಸಬೇಡಿ. ಇವನಿದ್ರೆ ಆ ಪ್ರಸಂಗದಲ್ಲಿರುವಂತಹ ಅವ್ರದೊಂದು ಡಿಪಾರ್ಟ್ಮೆಂಟ್ಗೆ, ಅವ್ರದ್ದು ಮ್ಯಾನೇಜರಿಗೆ, ಅವ್ರದ್ದು ಯಾರದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ, ಅವ್ರಿಗೆ ಇಷ್ಟು ಹೇಳಿ, ಇವನಿದ್ರೆ ನಮಗೆ ನಿಮ್ಮ ಪ್ರಸಂಗ ಬೇಡ. ಯಾಕೆ ಬೇಕು? ಇಂಥವ್ರು ಬಂದು ಊರಿನ ಗ್ರಾಮಸ್ಥರಿಗೆ ಇವನೇನು ದೊಡ್ಡ ಡಾನ್ ತರ ಅಲ್ಲಿ ಮಾತಾಡ್ತಿದ್ದಾನೆ. ಯಾರು ಇವನು? ಒಬ್ಬ ಕಲಾವಿದ. ಅದನ್ನ ಆಮೇಲೂ ಹೇಳ್ಬೋದಿತ್ತು, ಒಳ್ಳೆ ರೀತಿಯಲ್ಲೂ ಹೇಳ್ಬೋದಿತ್ತು. ಈಗ ಯಾರೋ ಒಬ್ಬ ಸಿಟಿ ಹೊಡಿತಿದ್ದಾನೆ, ಇವನಿಗೆ ಏನಾದ್ರೆ ಅದರಿಂದ ಇರಿಟೇಷನ್ ಆಗ್ತಿದೆ ಅನ್ನೋದಾದ್ರೆ ಅದನ್ನೊಂದು ನಟನೆ ರೂಪದಲ್ಲೂ ಹೇಳ್ಬೋದಿತ್ತು. ಯಾರು ಅದು ಸಿಟಿ ಹೊಡೆಯುವುದು, ಅಲ್ಲಿಗೆ ಬರುತ್ತೇನೆ, ಏನಾದ್ರೆ ಅವನಿಗೆ ಬೇಕಾದದನ್ನ ಹೇಳ್ಬೋದಿತ್ತಲ್ಲ. ಯಾರು ಇವನ ಅಪ್ಪ ಹೇಳ್ಕೊಟ್ಟು ಕಳ್ಸಿದಾನೆ ಇವನಿಗೆ? ಇವನಂತ ನಾಲಾಯಕರನ್ನ ಕರೆಸ್ಬಿಟ್ಟು ಇವ್ರದ್ದು ಪ್ರಸಂಗನ ಮಾಡಿಸ್ತಿದೀವಲ್ಲ, ನಾವು ಕೂಡ ಯೋಚನೆ ಮಾಡಬೇಕು. ಇವಂದು ಯೋಗ್ಯತೆ ಏನು? ಹೆಣ್ಣು ಮಕ್ಕಳನ್ನ ಮನೆಗೆ ಕರೆಸಿ ಅಸಹ್ಯವಾಗಿ ನಡ್ಕೊಂಡಂತಹ ಕಾಮುಕ ಇವನು ಒಬ್ಬ ಕಲಾವಿದ ಆಗಕ್ಕೆ ಸಾಧ್ಯ ಇದೆಯಾ? ನಾವೆಲ್ಲರೂ ಒಂದ್ಸಲ ಯೋಚನೆ ಮಾಡುವಂಥದ್ದು. ಇಂಥ ಕಚಡಗಳಿಗೆ ಅಲ್ಲೇ ಉತ್ತರ ಕೊಡಬೇಕು. ಯಾವಾಗ ಅವನು ಅಷ್ಟು ಜೋರಾಗಿ
ಅಲ್ಲಿ ಸೇರಿರುವಂತಹ ಪ್ರೇಕ್ಷಕರ ಮೇಲೆ ಬೈತಾನೆ ಅಂತ ಹೇಳಿದಾಗ ಒಂದು 4 ಜನ ಬಂದು ಬಾರಿಸ್ಬೇಕಿತ್ತು ಚಪ್ಲಿಯಲ್ಲಿ. ಅದ್ರ ಮಧ್ಯೆ ಅವನು ಕೇಳೋದೇನಂತ ಹೇಳಿದ್ರೆ, ಈ ಪ್ರಸಂಗನ ಆಯೋಜನೆ ಮಾಡಿದ ಯಾರು ಅಂತ ಕೇಳ್ತಾನೆ ಜೋರಾಗಿ. ಏನ್ ಇವನಿಗೆ ಶೆಟ್ರುಗಳಂತ ಹೇಳಿದ್ರೆ ಅಷ್ಟು ಸಸರಾಗಿ ಹೋಗಿದೆಯಾ ಅವನಿಗೆ? ಇವೊಂದು ಪ್ರಸಂಗನ ಕರೆಸಿ ಆ ಶೆಟ್ರು ಮನೆಯಲ್ಲಿ ಯಕ್ಷಗಾನ ಮಾಡಿಸ್ತಿದಾರಂತ ಹೇಳಿದಾಗ ಅದಕ್ಕೊಂದು ಗೌರವ ಕೊಟ್ಟು ಮಾತಾಡೋದನ್ನ ಕಲಿ. ಅಷ್ಟು ಜನರ ಮುಂದೆ ಯಾರು ಇದನ್ನ ಮಾಡಿಸಿದಂತ ಕೇಳೋದಲ್ಲ. ಸಿಟಿ ಹೊಡೆದವರು ಅವರ ಖುಷಿಯಲ್ಲಿ ಸಿಟಿ ಹೊಡೆದಿದ್ದಾರೆ. ಯಾರು ಯಕ್ಷಗಾನನ ಆಯೋಜಿಸಿದ್ರು ಅವರು ಸಿಟಿ ಹೊಡ್ಸಕ್ಕೆ ಅಲ್ಲಿ ಜನ ನಿಲ್ಸಿರ್ಲಿಲ್ಲ. ಕಚ್ಚಡ ಇವನು, ಮುಖಕ್ಕೆ ಬಣ್ಣ ಹಾಕ್ದವನ್ ನೀನು. ಈ ರೀತಿ ಕಚ್ಚಡ ಕೆಲಸ ಮಾಡಕ್ಕೆ ಹೋಗ್ಬಾರ್ದಿತ್ತು. ನಿನ್ನಂತವರಿಗೆ ಇದು ವಾರ್ನಿಂಗ್ ಅಲ್ಲ, ನಿನ್ನಂತವರಿಗೆ ಇದು ಅಂತ್ಯ. ನಿನ್ನ ಅಂತ್ಯ ಶುರುವಾಗಿದೆ. ನಿನ್ನ ಹಿಂದೆ ಕೂಡ ಸೌಜನ್ಯ ಬಿದ್ದಾಗಿದೆ. ಆ ಸೌಜನ್ಯಗಳ ಶಕ್ತಿ ಉಂಟಲ್ಲ, ನಿನ್ನನ್ನ ಕೂಡ ಸರ್ವನಾಶ ಮಾಡುತ್ತೆ. ಯಾಕಂತ ಹೇಳಿದ್ರೆ ನೀನು ಆ ಹುಡುಗಿಯ ತಾಯಿಯನ್ನ ಬಹಳ ಕೆಟ್ಟ ಪದದಿಂದ ನೀನು ನಿಂದಿಸಿದೀಯ. ಸೆರಗನ್ನ ಕಂಡುಕೊಂಡವರಿಗೆ ತೋರಿಸ್ತಾಳೆ ಅಂತ ಹೇಳಿದ್ದಲ್ಲ, ಅದೇ ನಿನ್ನ ಮಗಳ ಜೊತೆ ಆಗಿದ್ರೆ ನೀನು ಏನ್ ಮಾಡ್ತಾ ಇದ್ದೆ? ನಿನಗೆ ನಿನ್ನ ಮಗಳ ಮೇಲೆ ಆಗಿದ್ರು ಏನು ನಿನಗೆ ಅಷ್ಟು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನೀನು ಸಣ್ಣ ಸಣ್ಣ ಮಕ್ಕಳನ್ನೇ ನೀನು ಬಸರಿ ಮಾಡಿದವನಲ್ವಾ ನೀನು. ನಿನ್ನಂತ ಕಚಡಗಳಿಗೆ ನಿನ್ನ ಹೆಂಡತಿ ಮಕ್ಕಳ ಮೇಲಾದ್ರೆ ಹೆಂಗೆ ನೋವಾಗ್ಬೇಕು? ಹಾಗಿರುವಾಗ ನಿನ್ನ ಯೋಗ್ಯತೆ ಎಷ್ಟಿದೆ ಅದ್ರ ಬಗ್ಗೆ ಮಾತ್ರ ನೀನು ಮಾತಾಡಬೇಕು. ಈ ರೀತಿ ಬಂದು ಕಂಡಲ್ಲಿ ಭಾಷಣ ಬಿಡೋದಲ್ಲ. ಇದೇ ಕೊನೆ. ಮುಂದಿನ ದಿವಸ ಇಂತಹ ಅಧಿಕ ಪ್ರಸಂಗ ಮತ್ತೊಂದು ಕಡೆ ಆಗುತ್ತೆ ಅಂತ ನಮಗೆ ಗೊತ್ತಾದ್ರೆ ಅವತ್ತೇ ನಿನಗೆ ಎಲ್ಲರ ಮುಂದೆ ಚಪ್ಪಲಿಯಲ್ಲಿ ಬೀಳುತ್ತೆ. ಇದನ್ನ ಮಾತ್ರ ನೆನ್ಪಿಡು. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನೀನು ಈ ಪ್ರಸಂಗನ ಬಿಡಬೇಕು. ನೀನು ಕಲಾವಿದ ಆಗೋಕೆ ನೀನು ನಾಲಾಯಕ್. ನೀನು ಇವನ್ ಹೇಳ್ತಾನೆ ಬಂದವರು ಬನ್ಸ್ ತಿಂದು ಹೋಗ್ಬೇಕು, ಇಲ್ಲಿ ಸಿಟಿ ಹೊಡೆಯೋದಲ್ಲ ಅಂತ ಹೇಳ್ತಾನೆ. ಅದ್ರ ಜೊತೆ ಹೇಳ್ತಾನೆ ಇದೇನು ಕಂಬಳನ ಕೋರ್ದಾಟನ? ಇವನ್ ಇಷ್ಟು ಅದನ್ನ ಈಯಾಡಿಸಿ ಮಾತಾಡುವಾಗ ಅಲ್ಲಿ ಸೇರಿದವ್ರು ಇವನಿಗೆ ಹಾಕ್ಬೇಕಿತ್ತಲ್ವಾ ಬೇವರ್ಸಿಗೆ. ಇವನ್ ಯಾರು ಇವನು? ಅಷ್ಟು ಸಸರ ಮಾಡಿ ನಮ್ಮ ಒಂದು ತುಳುನಾಡಿನ ಆ ಒಂದು ಕಂಬಳ, ಆ ಒಂದು ಕೋರ್ದಾಟ ಏನಿದೆ ಇದನ್ನ ಇವನು ಇಷ್ಟು ಕೀಳಾಗಿ ಅದನ್ನ ಇಷ್ಟು ಸಸರ ಮಾಡಿ ಮಾತಾಡ್ತಿದ್ದಾನೆ. ಏನ್ ನಮ್ಗೆ ಗೊತ್ತಿಲ್ವಾ ಯಕ್ಷಗಾನ ಏನು ಅಂತ? ನಮ್ಗೆ ಗೊತ್ತಿಲ್ವಾ? ಒಂದು ಮನೆಯವರು ಕರೆಸ್ಬಿಟ್ಟು ಯಕ್ಷಗಾನನ ಆಯೋಜಿಸಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ವಾ ಯಕ್ಷಗಾನ ಏನು ಅಂತ ಹೇಳ್ಬಿಟ್ಟು? ಊರವ್ರಿಗೆ ಗೊತ್ತಿಲ್ವಾ? ಊರಿನ ಜನ ರಾತ್ರಿ ಇಡೀ ಬೆಳಕರಿವರೆಗೆ ಕೂತ್ಕೊಂಡು ನೋಡ್ತಾರಲ್ಲ ಯಕ್ಷಗಾನನ್ನ, ಊರವ್ರಿಗೆ ಗೊತ್ತಿಲ್ವಾ ಯಕ್ಷಗಾನ ಏನು ಅಂತ? ಇವನಂತ ಒಬ್ಬ ಕಾಮುಕನ ಕೈಯಿಂದ ಕಲ್ತ್ಕೋಬೇಕಾ ಯಕ್ಷಗಾನ ಏನು ಅಂತ? ಸಿಟಿ ಹೊಡೆಯೋದ್ರಲ್ಲಿ ಅವನಿಗೆ ಸಮಸ್ಯೆ ಇದ್ರೆ ಅದನ್ನ ಹೇಳೋ ರೀತಿಯಲ್ಲೂ ಕೂಡ ಹೇಳ್ಬೋದಿತ್ತು. ಇವನು ಬನ್ಸ್ ತಿಂದು ಹೋಗಿ ಅಂತ ಹೇಳ್ತಾನೆ. ಯಾರು ನಿನ್ನ ಅಪ್ಪ ಇಟ್ಟಿದ್ದ ಅಲ್ಲಿ ಬನ್ಸ್? ನಿಂದ ಕೆಲಸ ಏನು? ನಿನ್ನನ್ನ ಕರೆಸಿದ್ ಯಾಕೆ? ಯಕ್ಷಗಾನ ಪ್ರಸಂಗ ಮಾಡ್ಸಕ್ಕೆ. ಅದನ್ನ ಮಾಡಬೇಕು, ಪೇಮೆಂಟ್ ತಗೋಬೇಕು, ಮುಚ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಅಲ್ಲಿಗೆ ಬಂದವ್ರನ್ನ ಬೈಯೋದು, ಯಾರು ಆಯೋಜಿಸಿದಾರೆ ಯಕ್ಷಗಾನನ ಅವ್ರನ್ನ ಬೈಯೋದು, ಆ ಅಧಿಕಾರ ನಿನಗೆ ಯಾರು ಕೊಟ್ಟಿರೋದು? ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದಂತ ಕಾಮಂದರ ಕುಟುಂಬದವರು ಕೊಟ್ಟಿದ್ದಾರ ನಿನಗೆ ಆ ಅಧಿಕಾರನ? ನಿನಗೆ ಯಾಕೆ ಬೇಕಿತ್ತು? ಸೌಜನ್ಯಳ ತಾಯಿ ಬಗ್ಗೆ ಮಾತಾಡುವಂತ ಅಧಿಕಾರ ನಿನಗೇನಿದೆ? ನೀನ್ ಯಾರು? ನೀನು ಲೋಪರ್ ಸುಳೆ ಮಗ, ನಿನಗೇನ್ ಅಧಿಕಾರ ಇದೆ? ಸೆರಗನ ಕಂಡುಕೊಂಡವರಿಗೆ ಆಗ್ತಾಳಂತ ಹೇಳ್ತೀಯಲ್ಲ, ಸಣ್ಣ ಸಣ್ಣ ಸ್ಕೂಲಿಗೆ ಹೋಗೋ ಮಕ್ಕಳನ್ನ ಯಕ್ಷಗಾನ ಕಲಿಸ್ತೀನಿ ಅಂತ ಹೇಳಿ ನೀನು ಅವ್ರನ್ನ ಅಸಹ್ಯವಾಗಿ ನೋಡ್ದಂತವನು. ನಿನ್ನಂತ ಬೇವರ್ಸಿ ಸೆರಗು ಬಗ್ಗೆ ಮಾತಾಡೋದ? ಮೊದಲು ನಿನ್ನ ಮಾನ ಮರ್ಯಾದೆ ಕಳ್ಕೊಂಡಿದೆ, ಅದನ್ನ ಸರಿ ಮಾಡ್ಕೋಬೇಕು ನೀನು. ಆಮೇಲೆ ಈ ವಿಚಾರ ಮಾತಾಡ್ಬೇಕು. ಬೇವರ್ಸಿ ನೀನು 9ನೇ ಕ್ಲಾಸಿಗೆ ಹೋಗೋ ಹುಡುಗಿನ ಮನೆಗೆ ಕರೆಸಿ ಯಕ್ಷಗಾನ ಕಲಿಸ್ತೀನಿ ಅಂತ ಹೇಳಿ ಬಸರಿ ಮಾಡಿರುವಂತ ಕಾಮುಕ ಬೇವರ್ಸಿ ನೀನು. ಒದೆ ತಿಂದು ಓಡ್ದಂತ ನಾಯಿ ನೀನು. ನೀನು ಬಣ್ಣ ಹಚ್ಚಿ ಒಬ್ಬ ಕಲಾವಿದ ಆಗೋಕೆ ನೀನು ಲಾಯಕ್ಕಿದೆಯಾ? ನಿನ್ನ ಮುಖನ ಕನ್ನಡಿಯಲ್ಲಿ ಸರಿಯಾಗಿ ಹೋಗಿ ನೋಡು. ಕುಂಟ ಅಶೋಕ್ ಭಟ್ಟ, ನೀನು ಇವತ್ತಿನಿಂದ ನೀನು ಬರೀ ಅಶೋಕ್ ಭಟ್ಟ ಅಲ್ಲ, ನೀನು ಬಿಗಿಲ್ ಅಶೋಕ್ ಭಟ್ಟ.